ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುಸ್ಲಿಂ ಬಂಡಾಯದ ಎಫೆಕ್ಟ್ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮತಗಳ ವಿಭಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದುಕೊಂಡಂತೆ ಅಲ್ಪಸಂಖ್ಯಾತ ಮತಗಳು ನಮಗೆ ಬಂದಿಲ್ಲ, ಕೆಲವು ಅಲ್ಪಸಂಖ್ಯಾತ ನಾಯಕರಿಂದ ಇಂತಹ ಸಮಸ್ಯೆ ಆಗಿದೆ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮೇಡಮ್, ಈಗ ಈ ಒಳ ಷಡ್ಯಂತ್ರ ಮತದಾನದ ವಿಚಾರಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ಸೊ ಅವರು ಕೂಡ ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ. ಆ ಭಾಗದಲ್ಲಿ ಅವರು ಕೆಲಸಗಳನ್ನು ಮಾಡಿದ್ದಾರೆ. ಸುಮ್ಮನೆ ನಾವು ಏನು ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ಕೂಡ ಅವರ ಪರಿಮಿತಿಯಲ್ಲಿ ಏನ್ ಬೇಕೋ ಅದನ್ನು ಮಾಡಿದ್ದಾರೆ. ಮಗನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಎಷ್ಟು ತಗ್ಗಿ ಬಗ್ಗಿ ನಡಿಬೇಕೋ ಅದನ್ನ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಾನು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಕ್ ಹೋಗಿದ್ದೆ. ಅಲ್ಲೇ ಅವ್ರ ಆಟಿಟ್ಯೂಡು ಮತ್ತೆ ಅವರೆಲ್ಲ ನಾಯಕರನ್ನ ಕರೆಯೋದು, ಇನ್ಫ್ಯಾಕ್ಟ್ ಅವ್ರ ಕಚೇರಿ ತುಂಬಾ ಮುಸಲ್ಮಾನ್ ನಾಯಕರೇ ತುಂಬಿದ್ರು. ಏನ್ ಹೇಳಿ, ಕಚೇರಿ ತುಂಬಾ ಬರೀ ಮುಸಲ್ಮಾನರೇ ತುಂಬಿದ್ರು. ಅಷ್ಟರ ಮಟ್ಟಿಗೆ ಅವ್ರು ಮ್ಯಾನೇಜ್ ಮಾಡಿದ್ದಾರೆ. ಬಟ್ ನನ್ನ ಪ್ರಶ್ನೆ ಏನ್ ಗೊತ್ತಾ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತರೆ ನನಗೆ ಗೊತ್ತಿಲ್ಲ, ಸೋಲ್ತಾರೋ ಗೆಲ್ತಾರೋ ನಮ್ಗಂತೂ ಗೊತ್ತಿಲ್ಲ. ಆ ಮತದಾರ ಅವ್ರ ಹಣೆ ಬರ ಏನ್ ಬರ್ದಿದ್ದಾರೆ ಅನ್ನೋದು ಮೇಗೆ ಗೊತ್ತಾಗುತ್ತೆ. ಆದರೆ ವಾದಕ್ಕೋಸ್ಕರ ವಾದ. ಇವಾಗ ನೀವು ಏನು ದಾವಣಗೆರೆಯಲ್ಲಿ ಮುಸಲ್ಮಾನ ಮುಖಂಡರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತಾ ಇದ್ದೀರಿ, ಏನ್ ಕಾರಣ? ಅಲ್ಲಿ ಮತಗಳು ಬಿದ್ದಿಲ್ಲ ಅನ್ನೋ ತಮ್ಮ ಇಂಟರ್ನಲ್ ಏನೋ ರಿಪೋರ್ಟ್ ಆಧಾರದ ಮೇಲೆ, ಅಥವಾ ಯಾರೋ ಬಂದು ಅಲ್ಲೇನೋ ಮಾಡಿ ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ನಾನ್ ಕೇಳುವ ಏಕೈಕ ಪ್ರಶ್ನೆ, ನಾಳೆ ಏನಾದ್ರೂ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ವ್ಯತಿರಿಕ್ತವಾದಂತಹ ಫಲಿತಾಂಶ ಬಂದರೆ ಅದರ ನೇರ ಹೊಣೆ ಮತ್ತು ಜವಾಬ್ದಾರಿ ಯಾರು ಹೊರಬೇಕು? ನಾಯಕರಾದಂತಹ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರೇ ಹೊರಬೇಕೇ ಹೊರತು ಅದಕ್ಕೆ ಮುಸ್ಲಿಂ ಮುಖಂಡರು ಅಥವಾ ಇನ್ಯಾವುದೋ ಜಾತಿ ಮುಖಂಡರು, ಸಮುದಾಯದ ಮುಖಂಡರು ಹೊಣೆ ಆಗಲ್ಲ. ನಿಮ್ಮ ಸೋಲನ್ನ ಇನ್ನೊಬ್ಬರ ತಲೆಗೆ ಕಟ್ಟಿ ನೀವು ಸೇಫ್ ಕೋಟ್ ಆಗ್ಬೇಕು ಅಂತ ಈ ರೀತಿಯಾದಂತ ಏನೇನೆಲ್ಲ ಕಸರತ್ತು ಮಾಡ್ತಾ ಇದ್ದೀರಲ್ಲ, ಇಟ್ಸ್ ನಾಟ್ ಫೇರ್. ನಾಯಕರಾದರೆ ಸೋಲು ಗೆಲುವು ಎರಡನ್ನೂ ಕೂಡ ಎದೆಗಾರಿಕೆಯಿಂದ ನಿಭಾಯಿಸಬೇಕೇ ಹೊರತು ಇನ್ನೊಬ್ಬರ ಮೇಲೆ ಹಾಕಿ ತಾನು ಬಚಾವಾಗೋದನ್ನ ನಾಯಕ ಅಥವಾ ಲೀಡರ್ಶಿಪ್ ಅಂತ ಅನ್ನಿಸಿಕೊಳ್ಳಲ್ಲ. ಎರಡೂ ಕ್ಷೇತ್ರಗಳಲ್ಲಿ ಏನೇ ಆಗ್ಲಿ, ಸೋಲಾಗ್ಲಿ ಗೆಲುವಾಗ್ಲಿ, ಯು ಶುಡ್ ಓನ್ ಇಟ್. ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರ ಮೇಲೆ ಹಾಕಿ ನೀವು ಸೇಫ್ ಆಗಿರ್ಬೇಕು ಅನ್ನೋದು ಅದ್ಯಾವ್ಸಿ ಮೇಲೆ ಲೀಡರ್ಶಿಪ್? ಹೌದಲ್ವಾ?